ಸರ್ ಮನ್ಸು ಮುಟ್ಕೊಂಡು ಹೇಳ್ತೀನಿ, ನನಗೆ ಸುಳ್ಳು ಹೇಳಕ್ ಬರಲ್ಲ. ಕಾಲಪತ್ರ ಸಿನಿಮಾ ನೋಡಾದ್ಮೇಲೆ ನನಗೆ ಆ್ಯಕ್ಚುಲಿ ಶಬ್ದ ವೇದಿಕೆಯಿಂದ ಮುಂಚೆ ಅಣ್ಣವ್ರು ನೋಡಿದ್ದು ಲಾಸ್ಟ್ ಸಿನಿಮಾ ನೋಡಿದ್ದೆ, ತುಂಬಾ ಮಿಸ್ ಮಾಡ್ಕೊತೀನಿ. ಅದಾದ್ಮೇಲೆ ಅಣ್ಣವ್ರು ನೋಡಾದ್ಮೇಲೆ ತುಂಬ ಖುಷಿ ಆಗ್ತಿದೆ ಸರ್. ಕರ್ಪೂರ ಇಟ್ಕೊಂಡು ಹೇಳ್ತೀನಿ ಸರ್, ಅಚ್ಚೋ ನಿಜವಾಗ್ಲೂ ಸರ್ ಕರ್ಪೂರ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಅಣ್ಣವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಆಯ್ತಾ? ಕರ್ಪೂರ ಮುಟ್ಟಿದ್ದೀನಿ, ಆಯ್ತಾ? ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ವಿಕ್ಕಿ ಸರ್ ಡೈರೆಕ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ಗಿದೆ. ಇದ್ರ ಮೇಲೆ ನಾನು ಸುಳ್ಳು ಹೇಳಿದ್ರೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲಪತ್ರ ಮೂವಿ ಅಲ್ಟಿಮೇಟ್ ಆಗಿದೆ. ವಿಕ್ಕಿ ಅಣ್ಣ ಈ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಮ್ಮ ಪ್ರಪಂಚದಲ್ಲಿ ಇಬ್ಬರು ಕಣ್ಣು ಕಾಣೋ ದೇವ್ರುಗಳಂದ್ರೆ ಒಂದು ರೈತರು, ಇನ್ನೊಂದು ಸೈನಿಕರು. ದಯವಿಟ್ಟು ಅವ್ರಿಬ್ಬರಿಗೂ ಗೌರವ ಕೊಡಬೇಕು. ಮತ್ತೆ ಯಾರೋ ಒಬ್ರು ಫೇಮಸ್ ಆದ್ರು, ನೇಮು ಫೇಮು ಬಂದ ತಕ್ಷಣ ಅದು ತಲೆಗತ್ತಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ಹೇಳ್ದಂಗೆ ದೊಡ್ಡ ಮನೆ, ಅವ್ರ ಆಶೀರ್ವಾದ ಫುಲ್ ಇದೆ. ಸ್ಕ್ರೀನ್ ಮೇಲೆ ರಾಜಣ್ಣ ಇದ್ದಾರೆ. ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಖಂಡಿತ ಈ ಮೂವಿ ಮೇಲೆ ಇದ್ದೇ ಇರುತ್ತೆ, ಖಂಡಿತ ಗೆಲ್ಲುತ್ತೆ.